ಧೀಮಂತ ನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನು ಮಾಡ್ಕೊತ ಬಂದಿದ್ದಾರೆ. ಈಗಲೂ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ನಮ್ಮ ನಿಲುವು ಏನಂತ. ಸಿದ್ದರಾಮಯ್ಯ ಸಾಹೇಬರ ನಿಲುವು ಈ ಮೂಢ ಹಗರಣದಂತೆ ಏನು ಬಿ ಜೆ ಪಿಯವರು ಕರಿತಾ ಇದ್ದಾರೆ ಅದರಲ್ಲಿ ನಿಲುವು ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ. ಮತ್ತು ಬಿ ಜೆ ಪಿಯೇತರ ಏನು ರಾಜ್ಯಗಳದಾವೆ, ಎಲ್ಲಿ ಬಿ ಜೆ ಪಿಯೇತರ ಸರ್ಕಾರಗಳದಾವೆ, ಆ ಸರ್ಕಾರವನ್ನು ವ್ಯವಸ್ಥಿತವಾಗಿ ಯಾವುದೇ ರೀತಿಯಲ್ಲಿ ಅದನ್ನು ಅಳಗಾಡಿಸ್ಬೇಕು, ಅದನ್ನು ತೊಂದರೆ ಕೊಡಬೇಕು ಅಂತ ಕೇಂದ್ರ ಬಿ ಜೆ ಪಿ ಸರ್ಕಾರವು ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಜಾರ್ಖಂಡ್ನಲ್ಲಿ ತಾವು ನೋಡಿರ್ಬೋದು ಯಾವ ರೀತಿ ಸುಬು ಸುರೇನ್ ಅವರಿಗೆ ತೊಂದರೆ ಕೊಟ್ಟರು, ಅವ್ರನ್ನ ಜೈಲಿಗೆ ಹಾಕಿದರು. ಅದೇ ರೀತಿ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡಿ ಅವ್ರನ್ನ ಜೈಲಿಗೆ ಹಾಕುವಂಥ ಕೆಲಸ ಮಾಡಿ ಅಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಮಾಡಿದರು. ಅದೇ ರೀತಿ ಇವಾಗ ಕರ್ನಾಟಕದಲ್ಲಿ ಸುಭದ್ರವಾದಂಥ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ಸಿದ್ದರಾಮಯ್ಯ ಸಾಹೇಬರಿಗೆ ಕಪ್ಪು ಮಸಿ ಬಳಸಬೇಕಂತ ಒಂದು ವಾಮ ಮಾರ್ಗದಿಂದ ಏನು ಬಿ ಜೆ ಪಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸಾಧ್ಯ ಆಗೋದಿಲ್ಲ. ನಮಗೆ ಕಾನೂನಿನ ಮೇಲೆ ವಿಶ್ವಾಸ ಇದೆ, ಕಾನೂನಿನಲ್ಲಿ ನಮಗೆ ಜಯ ಸಿಗುತ್ತೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಆಪರೇಷನ್ ಕಮಲಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸುಮಾರು 45 ಶಾಸಕರು ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ ಶಾಸಕರು ಅಂತ ಚರ್ಚೆಗಳು ನಡೀತಾ ಇದೆ. ಇದೆಲ್ಲ ಸತ್ಯಕ್ಕೆ ದೂರವಾದ ಮಾತು. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಎಲ್ಲರೂ ನಮ್ಮದು ಒಂದೇ ಉದ್ದೇಶ, ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಬೇಕು. ಏನು ನಾವು ಜನರಿಗೆ ವಾಗ್ದಾನವನ್ನು ಮಾಡಿ ಏನು ಅಭಿವೃದ್ಧಿಯನ್ನು ಮಾಡ್ತೀವಿ ಮತ್ತು ಗ್ಯಾರಂಟಿ ಯೋಜನೆಗಳನ್ನು ನಾವೇನು ಘೋಷಣೆ ಮಾಡಿದ್ದೀವಿ ಆ ಗ್ಯಾರಂಟಿ ಯೋಜನೆಗಳನ್ನು ಇನ್ನೂ ಒಂದು ಹೆಚ್ಚಿನ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಅನುಷ್ಠಾನ ಮಾಡಬೇಕಂತ ಅಷ್ಟೇ ಉದ್ದೇಶ ಇದೆ. ಎಲ್ಲ ಶಾಸಕರು ಒಗ್ಗಟ್ಟಿನಲ್ಲಿದ್ದಾರೆ. ಮುಂಬರುವಂಥ ದಿನದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಏನಿದು ಆರೋಪಗಳನ್ನ ಇವರು ಮಾಡಿದ್ದಾರೆ ಅದರಿಂದ ನಿರಪರಾಧಿಯಾಗಿ ಹೊರಗಡೆ ಬರ್ತಾರಂತ ನಾನು ಒಂದು ಹೇಳಿಕ್ಕೆ ಬಯಸ್ತೇನೆ. ಒಗ್ಗಟ್ಟಲ್ಲಿದ್ದರೂ ಸಹ ಆಪರೇಷನ್ ಕಮಲ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಿಮಗೂ ಅನಿಸುತ್ತೆ ಸರ್? ಈಗ ಮೇಲ್ನೋಟಕ್ಕಂತೂ ಇನ್ನೂವರೆಗೆ ಏನು ಆ ರೀತಿ ನಮಗೆ ಕಂಡು ಬಂದಿಲ್ಲ. ಬಿ ಜೆ ಪಿ ಅವ್ರದ್ದು ಯಾವುದೇ ರೀತಿಯಂಥ ಆಪರೇಷನ್ ಕಮಲ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ. ಆದರೆ ಬಿ ಜೆ ಪಿ ಒಳಗಡೆ ಭಿನ್ನಮತೀಯ ಚಟುವಟಿಕೆಗಳಂತೂ ನಡೆದಿದ್ದು ನಿಜ. ಯಾಕಂತಂದರೆ ಕೆಲವು ಬಿ ಜೆ ಪಿಯ ಭಿನ್ನಮತೀಯ ಗುಂಪು ಅವರೇನು ರಾಜ್ಯಾಧ್ಯಕ್ಷರಿದ್ದಾರೆ ವಿಜೇಂದ್ರ ಅವರು, ಆ ವಿಜೇಂದ್ರ ಅವರ ಒಂದು ನಾಯಕತ್ವವನ್ನು ಒಪ್ಪದೆ ಬೆಳಗಾವಿಯಲ್ಲಿ ಒಂದು ಸಭೆ ಮಾಡಿದರು. ಮೊನ್ನೆ ಒಂದು ಇದರಲ್ಲಿ ಶಿವಮೊಗ್ಗದಲ್ಲಿ ಒಂದು ಸಭೆ ಆಯಿತು, ತುಮಕೂರಿನಲ್ಲಿ ಆಯಿತು, ಬಿಜಾಪುರದಲ್ಲಿ ಸರಣಿ ಸಭೆಗಳಾಗಕತ್ತವ. ಎಲ್ಲೋ ಒಂದು ಕಡೆ ಬಿ ಜೆ ಪಿ ಮನೆಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿ ಬಿ ಜೆ ಪಿ ಒಳಗಡೆ ತಮ್ಮದೇ ಆದಂಥ ಒಂದು ಗೊಂದಲಗಳನ್ನ ಇಟ್ಕೊಂಡಿದ್ದಾರೆ ಹೊರತಾಗಿ ನಮ್ಮಲ್ಲಿ ಒಂದು ಅಸ್ಥಿರ ಮಾಡಬೇಕಂತ ಏನವರು ಒಂದು ಹುನ್ನಾರ ಹಾಕಿದಾರೆ, ಸಕ್ಸಸ್ ಆಗೋದಿಲ್ಲ. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.